ನಮಸ್ಕಾರ. ಒಂದೊಳ್ಳೆ ವಿಚಾರವನ್ನು ಯೋಚಿಸಲು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ರಾಜ ಮತ್ತು ಅವನ ಪರಿವಾರ ಬೇಟೆಗೆ ಹೊರಡುತ್ತೆ. ಬೇಟೆ ಆದಮೇಲೆ ಗೊತ್ತೇ ಇರಬೇಕಲ್ಲ, ಒಂದು ದೊಡ್ಡ ಪರಿವಾರನೇ ಹೊರಟಿರುತ್ತೆ. ಉತ್ಸಾಹದಿಂದ ಎಲ್ಲರೂ ಕೂಡ ಬೇಟೆಗಾಗಿ ಕಾಡಿನ ಒಳಗೆ ಹೋಗ್ತಾ 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 ಅವರು ತಂದಿದ್ದಂಥ ನೀರಿನ ಸರಕೆಲ್ಲ ಖಾಲಿ ಆಗುತ್ತೆ. ಎಲ್ಲರಿಗೂ ದಣಿವಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಸರಿ, ನೀರಿನ ಹುಡುಕಾಟ ಶುರುವಾಗುತ್ತೆ. ಒಳಗೆ ಕಾಡಿನಲ್ಲಿ ಹುಡುಕ್ತಾ ಹುಡುಕ್ತಾ ಒಬ್ಬ ಸೈನಿಕ ಒಬ್ಬ ಅಂಧ ಸನ್ಯಾಸಿಯನ್ನ ನೋಡ್ತಾನೆ. ಅವನು ಸನ್ಯಾಸಿಯನ್ನ ನೋಡಿದವನೇ, ಏಯ್ ಸನ್ಯಾಸಿ, ಇಲ್ಲಿ ಎಲ್ಲಾದರೂ ನೀರು ಸಿಗುತ್ತಾ ಅಂತ ಕೇಳ್ತಾನೆ. ಆಗ ಆ ಸನ್ಯಾಸಿ ಮುಗುಳ್ನಕ್ಕು, ಇಲ್ಲೇ ಮುಂದೆ ಹೋಗಪ್ಪ, ನಿನಗಲ್ಲೊಂದು ಚಿಕ್ಕ ಕೆರೆ ಕಾಣಿಸುತ್ತೆ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅದೇ ದಾರಿಯಾಗಿ ಮಂತ್ರಿ ಒಬ್ಬ ಬರ್ತಾನೆ. ಅವನು ಕೂಡ ಈ ಸನ್ಯಾಸಿಯನ್ನ ನೋಡಿ, ಸ್ವಾಮಿ, ಇಲ್ಲೆಲ್ಲಾದ್ರೂ ನೀರಿನ ತಾಣ ಇದೆಯಾ ಅಂತ ಕೇಳ್ತಾನೆ. ಆಗ ಆ ಸನ್ಯಾಸಿ, ಇಲ್ಲೇ ಸ್ವಲ್ಪ ಮುಂದೆ ಹೋದ್ರೆ ನಿಮಗೊಂದು ಕೆರೆ ಸಿಗುತ್ತೆ ಅಂತ ಅದೇ ಮಾತನ್ನ ಹೇಳ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಮಹಾಮಂತ್ರಿ ಅಲ್ಲಿಗೆ ಬರ್ತಾನೆ. ಮಹಾಸ್ವಾಮಿ, ಇಲ್ಲಿ ಎಲ್ಲಾದ್ರೂ ನೀರು ಸಿಗುತ್ತಾ ಅಂತ ಅದೇ ಪ್ರಶ್ನೆಯನ್ನ ಕೇಳ್ತಾನೆ. ಸನ್ಯಾಸಿ ಕೂಡ ಅದೇ ಉತ್ತರವನ್ನ ಹೇಳ್ತಾನೆ. ಇನ್ನೊಂದು ಸ್ವಲ್ಪ ಹೊತ್ತಿನ ನಂತರ ಮಹಾರಾಜ ಅದೇ ದಾರಿಯಾಗಿ ಬಂದು, ಮಹಾಸ್ವಾಮಿಗಳೇ, ಸಂತರೆ, ಇಲ್ಲಿ ಎಲ್ಲಾದರೂ ನೀರು ಸಿಗೋದಕ್ಕೆ ಸೌಲಭ್ಯ ಇದೆಯಾ? ನೀವು ನನಗೆ ದಾರಿ ತೋರಿಸಬಹುದಾ ಅಂತ ಕೇಳಿದಾಗ ಅದೇ ಸನ್ಯಾಸಿ ಮುಗುಳ್ನಕ್ಕು, ಮುಂದೆ ನಿಮ್ಮ ಪರಿವಾರದವರೆಲ್ಲ ಹೋಗಿದ್ದಾರೆ. ನಿಮ್ಮ ಸೈನಿಕ, ನಿಮ್ಮ ಮಂತ್ರಿ, ನಿಮ್ಮ ಮಹಾಮಂತ್ರಿ ಎಲ್ಲರೂ ಕೂಡ ನೀರನ್ನು ಹುಡುಕಿಕೊಂಡು ಹೋಗಿದ್ದಾರೆ. ಅವರೆಲ್ಲ ನಿಮ್ಗೆ ಅಲ್ಲೇ ಸಿಗ್ತಾರೆ. ನೀವು ಈ ದಾರಿಯಾಗಿ ಹೋಗಿ ಅಂತ ಹೇಳ್ತಾರೆ. ರಾಜನಿಗೆ ಆಶ್ಚರ್ಯ. ಈ ಸನ್ಯಾಸಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ಆದರೆ ಬಂದು ನೀರಿನ ಈ ವಿಳಾಸವನ್ನು ಕೇಳಿದವರು ನನ್ನ ಸೈನಿಕ, ಮಂತ್ರಿ, ಮಹಾಮಂತ್ರಿ ಅಂತಲೇ ಹೇಗೆ ಗೊತ್ತಾಯಿತು ಇವರಿಗೆ ಅಂತ. ಸರಿ, ಎಲ್ಲರೂ ನೀರು ಕುಡಿದು ದಣಿವಾರಿಸ್ಕೊಂಡು ಏನೋ ಒಂದಿಷ್ಟು ತಿಂದು ನಂತರ ಅದೇ ದಾರಿಯಾಗಿ ವಾಪಸ್ ಹೋಗ್ತಾ ಇರಬೇಕಾದ್ರೆ ಆ ಸನ್ಯಾಸಿಗಳನ್ನು ಕಂಡು ಅವರಿಗೆ ನಮಸ್ಕರಿಸಿ, ನನಗೊಂದು ಕುತೂಹಲವಿದೆ, ನೀವು ಹೇಗೆ, ಯಾರು ಬಂದಿದ್ದು ಅನ್ನೋದನ್ನು ಕಂಡು ಹಿಡಿದ್ರಿ ಅಂತ ಕೇಳ್ತಾನೆ ಮಹಾರಾಜ. ಆಗ ಆ ಸನ್ಯಾಸಿ ಮುಗುಳ್ನಕ್ಕು ಹೇಳ್ತಾನಂತೆ, ಯಾರದಾದ್ರೂ ನಾಲಿಗೇನೆ ಅವರ ಪರಿಚಯವನ್ನು ಮಾಡಿಕೊಡುತ್ತೆ ಅಲ್ವಾ? ನಿಮ್ಮ ಸೈನಿಕ ಬಂದವನು ಏಯ್ ಸನ್ಯಾಸಿ ಅಂತ ಕರೆದ, ನಿಮ್ಮ ಮಂತ್ರಿ ಸ್ವಾಮಿ ಅಂದ, ನಿಮ್ಮ ಮಹಾಮಂತ್ರಿ ಮಹಾಸ್ವಾಮಿಗಳೇ ಅಂದ, ಹಾಗೆ ನೀವು ಬಂದವರೇ ಮಹಾಸಂತರೇ ಅಂತ ನನ್ನನ್ನು ಕರೆದ್ರಿ. ನಿಮ್ಮ ನಾಲಿಗೆಯಿಂದನೇ ನಿಮ್ಮ ಪರಿಚಯ ನನಗಾಯಿತು ಅಂತ ಹೇಳ್ತಾರೆ. ಎಂಥ ನಿಜವಾದ ಮಾತು ಅಲ್ವಾ? ನಮ್ಮ ಪರಿಚಯವನ್ನು ಕೂಡ ನಾವು ಓದಿದಂಥ ಡಿಗ್ರಿಗಳು ಅಥವಾ ನಾವು ಹಾಕೊಳ್ಳುವಂಥ ಬಟ್ಟೆಗಳು ಇದ್ಯಾವುದೂ ಕೂಡ ಕೊಡೋದಿಲ್ಲ, ನಮ್ಮ ನಾಲಿಗೆ ಕೊಡುತ್ತೆ ಅಂತ ನಾವು ಅನ್ಕೋಬೇಕು. ಯಾಕೆಂದರೆ ನಾವು ಮಾತನಾಡುವಾಗ ಯಾವ ರೀತಿ ಮಾತನಾಡ್ತೀವಿ, ಎದುರಿಗಿರೋರಿಗೆ ಯಾವ ರೀತಿಯ ಗೌರವವನ್ನು ಕೊಡ್ತೇವೆ, ಇದೆಲ್ಲವೂ ಕೂಡ ನಮ್ಮ ವ್ಯಕ್ತಿತ್ವವನ್ನು ಬೇರೆಯವರಿಗೆ ಪರಿಚಯ ಮಾಡಿ ಕೊಡ್ತಾ ಹೋಗುತ್ತೆ. ಎಷ್ಟೋ ಸತಿ ಕೆಲವರು ನೋಡೋದಕ್ಕೆ ಬಹಳ ಶ್ರೀಮಂತರಂತೆ ಅಥವಾ ಬಹಳ ದೊಡ್ಡ ಮನುಷ್ಯರ ರೀತಿ ಕಾಣಿಸ್ತಾರೆ, ಆದರೆ ಅವರು ಮಾತನಾಡೋದಕ್ಕೆ ಶುರು ಮಾಡಿದಾಗ ಅವರಿಗಿದ್ದಂಥ ಗೌರವವೆಲ್ಲ ಹೊರಟು ಹೋಗುತ್ತೆ. ಅಯ್ಯೋ, ಇವರು ಇಷ್ಟೇನಾ, ನಾನು ಇವರನ್ನು ಏನೋ ಅಂದ್ಕೊಂಡಿದ್ದೆ ಅಂತ ನಾವು ಯೋಚಿಸೋದಕ್ಕೆ ಶುರು ಮಾಡ್ತೀವಿ. ನಿಜವಾಗ್ಲೂ ನಾಲಿಗೆಯೇ ನಮ್ಮ ಮಿತ್ರ, ನಾಲಿಗೆಯೇ ನಮ್ಮ ಶತ್ರು ಕೂಡ. ಆದ್ದರಿಂದಾನೇ ಸಾಮಾಜಿಕ ಜಾಲತಾಣಗಳಲ್ಲಿ ಯಾರನ್ನೋ ಅಥವಾ ಯಾರದ್ದೋ ಫೋಟೋ ನೋಡಿ ಅವರಿಗೊಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ ಅವರನ್ನು ಫ್ರೆಂಡ್ಸ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಯಾರನ್ನು ಭೇಟಿಯಾಗಿ ಅವರ ಜೊತೆಗೆ ಒಂದಷ್ಟು ಕಾಲ ಕಳೀರಿ, ಮಾತನಾಡಿ ಅವರ ಪರಿಚಯ ಮಾಡಿಕೊಳ್ಳಿ. ಆಗಲೇ ಅವರ ನಿಜವಾದ ವ್ಯಕ್ತಿತ್ವ ನಿಮಗೆ ಪರಿಚಯ ಆಗುತ್ತೆ. ಯಾರನ್ನೂ ಸ್ವಲ್ಪ ಹೊತ್ತು ಭೇಟಿ ಮಾಡಿ ಪರಿಚಯ ಮಾಡಿಕೊಳ್ಳದೆ ಸಂಪೂರ್ಣವಾಗಿ ನಂಬೋದಕ್ಕೆ ಸಾಧ್ಯ ಇಲ್ಲ. ಈ ಮಾತು ನಮಗೆಲ್ಲ ನೆನಪಿರಲಿ. ಏನಂತೀರಿ?